ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಸ್ಪತ್ರೆಗೆ ರೋಗಗ್ರಸ್ತವಾಗಿದೆ ಎಂಬ ದೂರು ಕೇಳಿಬಂದ ಬೆನ್ನಲ್ಲೇ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ವಿಜಯ್ ಎಂ ಜಿಲ್ಲಾಸ್ಪತ್ರೆಗೆ ಭೇಟಿ ಅವ್ಯವಸ್ಥೆ ಸರಿಪಡಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಷಿನ್ ಕೆಲ ದಿನಗಳಿಂದ ಕೆಲಸ ಮಾಡುತ್ತಿರಲಿಲ್ಲ. ಬ್ಲಡ್ ಬ್ಯಾಂಕ್ ರಿನಿವಲ್ ಸಮಸ್ಯೆಯಿಂದ ರೋಗಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಸೇರಿದಂತೆ ಮೂಲಸೌಕರ್ಯಗಳ ಕೊರತೆ ಹಿನ್ನೆಲೆ ಸಾಕಷ್ಟು ದೂರು ಕೇಳಿಬಂದಿದ್ದವು. ಈ ಹಿನ್ನೆಲೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ವಿಜಯ್ ಎಂ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಾಕಷ್ಟು ಒತ್ತಡದ ಮಧ್ಯೆಯೂ ರೋಗಿಗಳಿಗೆ ಸಮರ್ಪಕ ಚಿಕಿತ್ಸೆ ನೀಡುತ್ತಿದ್ದ ಎಲುಬು ಕೀಲು ತಜ್ಞ ಡಾಕ್ಟರ್ ಶ್ರೀಧರ್ ಕಾರ್ಯ ಶ್ಲಾಘಿಸಿದರು. ಈ ವೇಳೆ ಔಷಧಿ ವಿತರಣೆ ಹಾಗೂ ವೈದ್ಯಾಧಿಕಾರಿಗಳ ಕೊಠಡಿಯಲ್ಲಿ ಶಿಸ್ತು ಕಾಪಾಡಿ ಎಲುಬು ಕೀಲುಗಳ ವೈದ್ಯಾಧಿಕಾರಿಗಳ ಕೊಠಡಿಯಲ್ಲಿ ರೋಗಿಗಳಿಗೆ ಆಸನ ವ್ಯವಸ್ಥೆ ಮಾಡುವಂತೆ ಆರ್ಎಂಒಗೆ ತಾಕೀತು ಮಾಡಿದರು. ಹಾಳಾಗಿರುವ ಸ್ಕ್ಯಾನಿಂಗ್ ಮಷೀನ್ ಅನ್ನು 1 ವಾರದ ಒಳಗೆ ಸರಿಪಡಿಸಿ ಎಂದು ಹೇಳಿದರು. ಔಷಧಿ ವಿತರಣೆ ಆಗಿ ಮತ್ತು ಹಾಗಾಗಿ ನಾವು ಮೇಂಟೈನ್ ಮಾಡಿದರೆ ಮತ್ತು ಸಿಟಿ ಸ್ಕ್ಯಾನ್ ಒಂದು ಕೊಡ್ತಾ ಇದೆ. ಅದನ್ನು DSS ನೋಡಿದ್ರಿ ಸರ್, ಏನೇನು ನೋಡಿದ್ರಿ? ಇರೋದರಲ್ಲಿ ಎಲ್ಲ ನಾನು OPD ವಾರ್ಡು ಮತ್ತು ಮಕ್ಕಳದು ಮತ್ತು ಹೆಣ್ಮಕ್ಳದೆಲ್ಲ ನೋಡಿದ್ವಿ. ಎಲ್ಲ ಮೇಂಟೈನ್ ಇನ್ನೂ ಸ್ವಲ್ಪ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಬೇಕು. ನಾನು DSS ಹತ್ರ ಮಾತಾಡಿ ಅದು ಒಂದು ವೀಕಲ್ಲಿ ಸರಿ ಮಾಡಿ. ಜನರು ಏನಾದರೂ ಕಂಪ್ಲೇಂಟ್ಸ್? ಒಂದು CT ಸ್ಕ್ಯಾನ್ ಹೇಳಿದ್ದಾರೆ. ಅದು CT ಸ್ಕ್ಯಾನ್ ಕೆಟ್ಟಿದೆ. ಅದು ವಿತಿನ್ 1 ವೀಕ್ ಪ್ರೊಸೆಸಿಂಗ್ ಇದೆ. ರಿಪೇರಿ ಮಾಡಿದ ತಕ್ಷಣ ವ್ಯವಸ್ಥೆ. ನೀವೇನು ಪ್ರಿಫರ್ ಅವರಿಗೆ ಇನ್ಸ್ಟ್ರಕ್ಷನ್ ಕೊಡಲಿಕ್ಕೆ? ಇಲ್ಲ, ನಾನು ಆ ಡಾಟಾ ಎಲ್ಲ ಕಲೆಕ್ಟ್ ಮಾಡಿ ಏನೆಲ್ಲ ಕೊಡ್ತಾ ಇದೆ ಅದನ್ನು ಕನ್ಸಲ್ಟೇಟ್ ಮಾಡಿ ನಮ್ಮ ಹೈಯರ್ ಅಥಾರಿಟಿ ಪರಿಸ್ಥಿತಿ. ಸರ್, ಓವರ್ ಫ್ಲೋ ಇದೆ ಸರ್ ಆಸ್ಪತ್ರೆಗೆ. ನೀವು ನೋಡೋದು ಜನಸಂಖ್ಯೆ ನೋಡಿದ್ರೆ ತಾಲೂಕು ಆಸ್ಪತ್ರೆಗೂ ನನ್ನ ವ್ಯಾಪ್ತಿಗೆ ಏನು ಬರುತ್ತೆ ನಾನು ಅದೇ ಮೆಡಿಕಲ್ ಪಾರ್ಟ್ ಇದ್ದಾಗ ಏನು ಮಾಡಬೇಕು ಅಷ್ಟು